ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ, ಭಿನ್ನಾಭಿಪ್ರಾಯ ಬದಿಗೊತ್ತಿ ಸಂಘಟಿತರಾಗಲು ಸಲಹೆ, ಪ್ರೇಕ್ಷಕರ ಕೊರತೆಗೆ ನಗರಸಭೆ ಅಧ್ಯಕ್ಷರ ಅಸಮಾಧಾನ. ಮಂಡ್ಯ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ, ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಯ ಬಂಧನ, 42 ಲಕ್ಷ ರು ಮೌಲ್ಯದ ಚಿನ್ನಾಭರಣ ನಗದು ವಶ. ಕನ್ನಡ ಸೇನೆ ಮಂಜುನಾಥ್ ರವರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿ, ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿ ಪ್ರದಾನ, ಯೋಗ್ಯರಿಗೆ ಪ್ರಶಸ್ತಿ ಸಿಗಬೇಕೆಂದು ಸಲಹೆ. ಡಾಲು ರವಿ ಎಂಬಿ ಹರೀಶ್ ಬಾಬುರಿಂದ ನಾಮಪತ್ರ ಸಲ್ಲಿಕೆ, ಎನ್ಡಿಎ ಅಭ್ಯರ್ಥಿಗಳಾಗಿ ರೂಪಾ ಹಾಗೂ ಮಹೇಶ್ ನಾಮಪತ್ರ ಸಲ್ಲಿಕೆ, ಗರಿಗೆದರುತ್ತಿರುವ ಮನ್ಮೂಲ್ ಚುನಾವಣೆ ಅಖಾಡ. ಚಿಕ್ಕ ಅಂಕನಹಳ್ಳಿಯಲ್ಲಿ ಸಂಭ್ರಮದ ಜಾತ್ರಾ ಉತ್ಸವ, ಚರ್ಮರೋಗ ನಿವಾರಣೆಗೆ ಪ್ರಸಿದ್ಧಿಯಾದ ದೇವಾಲಯ, ಉತ್ತಮ ರಾಸುಗಳ ಮೆರವಣಿಗೆಗೆ ಉತ್ತಮ ಸ್ಪಂದನೆ. ಜಿಲ್ಲಾಡಳಿತ, ಮಂಡ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ವತಿಯಿಂದ 905ನೇ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ಮಂಡ್ಯದ ಕಲಾಮಂದಿರದಲ್ಲಿ ನಡೆಯಿತು. ಕಲಾಮಂದಿರದಲ್ಲಿ ನಡೆದ ಸಮಾರಂಭವನ್ನು ಅಪರ ಜಿಲ್ಲಾಧಿಕಾರಿ ಡಿಸಿ ಶಿವಾನಂದಮೂರ್ತಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಗಣ್ಯರು ಅಂಬಿಗರ ಚೌಡಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ನಮನ ಸಲ್ಲಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದಮೂರ್ತಿ ಅವರು, ಪ್ರತಿಯೊಬ್ಬರೂ ಕೂಡ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ. ಅಂಬಿಗರ ಚೌಡಯ್ಯರ ಆದರ್ಶಗಳು ಎಲ್ಲರಿಗೂ ಕೂಡ ಪ್ರಸ್ತುತ ಅಂತ ಹೇಳಿದರು. ಅನಿಷ್ಟ ಪದ್ಧತಿಗಳನ್ನು ನಿವಾರಣೆ ಮಾಡಲಿಕ್ಕೆ ಜನಿಸಲು ಮತ್ತೆ ಆ ಸಂದರ್ಭದಲ್ಲಿ 100 ವರ್ಷಗಳ 800-900 ವರ್ಷಗಳ ಹಿಂದೆನೆ ಅಂತ ದೊಡ್ಡ ಹೋರಾಟವನ್ನು ಮಾಡಿದ್ರು. ಈ ಹೋರಾಟ ಮಾಡೋದು ಬೇರೆ, 800-900 ವರ್ಷಗಳ ಹಿಂದೆನೆ ಹೋರಾಟ ಮಾಡಬೇಕಂತ ಬೇರೆ ಇರ್ತದೆ. ಅಂತ ಸಂದರ್ಭದಲ್ಲೇ ಹೋರಾಟ ಮಾಡಬೇಕಂತ ಒಂದು ಸಂದರ್ಭದಲ್ಲಿ ಈಗ ನಾವು ಅದರಲ್ಲೂ ಕೂಡ ಈಗಾಗಲೇ ಯಾವುದೇ ಜಾತಿ ಮತ್ತು ಸೀಮಿತವಲ್ಲ ಈ ಜಯಂತಿಗಳು. ನಗರಸಭೆ ಅಧ್ಯಕ್ಷರಾದ ನಾಗೇಶ್ ಮಾತನಾಡಿ, ಇಂತಹ ಕಾರ್ಯಕ್ರಮಗಳಿಗೆ ಜನರು ಬಾರದಿರುವುದು ಕೂಡ ಬೇಸರ ತರಿಸುತ್ತದೆ. ಇಂತಹ ಕಾರ್ಯಕ್ರಮಗಳಿಗೆ ಸಮಾಜದ ಬಂಧುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು. ಸಮಾರಂಭದಲ್ಲಿ ಮಂಡ್ಯ ಜಿಲ್ಲೆ ಬೆಸ್ತರ ಸಂಘದ ಭೀಷ್ಮಪಾಡ್ಯ ಜಿಲ್ಲಾಧ್ಯಕ್ಷರಾದ ಕನಲಿ ದೇವರಾಜು, ನಗರಸಭೆ ಉಪಾಧ್ಯಕ್ಷರಾದ ಅರುಣಕುಮಾರ್, ಸರ್ಕಾರಿ ನೌಕರರ ಸಂಘದ ಟಿ ಕೃಷ್ಣಯ್ಯ, ಮಹಿಳಾ ಅಧ್ಯಕ್ಷರಾದ ಗಾಯತ್ರಿ, ಡಾಕ್ಟರ್ ಬಿ.ವಿ. ನಂದೀಶ್, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಹಾಗೂ ಇನ್ನಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ಮನೆಗಳ ಕಳ್ಳತನ ಮತ್ತು ಸರಗಳ್ಳತನ ಪ್ರಕರಣಗಳನ್ನು ಭೇದಿಸುವ ಜಿಲ್ಲಾ ಪೊಲೀಸರು 6 ಆರೋಪಿಗಳನ್ನು ಬಂಧಿಸಿ ಒಟ್ಟು 42 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ತಿಳಿಸಿದರು. ವಶಪಡಿಸಿಕೊಳ್ಳಲಾಗಿರುವ ಚಿನ್ನಾಭರಣ ಮತ್ತು ನಗದು ಸಮೇತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಮನೆ ಬೇಗ ಮುರಿದು ಕಳ್ಳತನ ಮಾಡುತ್ತಿದ್ದ ಮೈಸೂರು ನಗರದ ವಿದ್ಯಾರಣ್ಯಪುರ 23ನೇ ಕ್ರಾಸ್ನ ಕೂಲಿ ಕಾರ್ಮಿಕ ಅನಂತ ಬಿನ್ ಪ್ರಕಾಶ್ ಎಂಬಾತನನ್ನು ಬಂಧಿಸಿ ನಾಪತ್ತೆಯಾಗಿರುವ ಈತನ ಸಹಚರರನ್ನು ಬಂಧಿಸಲು ಪೊಲೀಸರು ಬಲೆ ಬೀಸಿದ್ದಾರೆ ಅಂತ ಹೇಳಿದರು. ಮಳವಳ್ಳಿ ತಾಲೂಕು ಅಗಸನಪುರ ಗ್ರಾಮದ ಎಬಿ ಚಿಕ್ಕಬಸವಣ್ಣ ಎಂಬುವರ ಮನೆಯ ಬೇಗ ಮುರಿದು ಬೀರುವಿನಲ್ಲಿದ್ದ 45 ಗ್ರಾಮದ ಚಿನ್ನದ ಒಡವೆಗಳು, 5 ಕೆಜಿ 403 ಗ್ರಾಂ ಬೆಳ್ಳಿ ಹಾಗೂ 35,000 ನಗದು ಸೇರಿದಂತೆ ಒಟ್ಟು 4.64 ಲಕ್ಷ ಮೌಲ್ಯದ ಚಿನ್ನಾಭರಣ ದೋಚಲಾಗಿದೆ ಅಂತ ಅಲಗೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಲಗೂರು ವೃತ್ತ ನಿರೀಕ್ಷಕ ಶ್ರೀಧರ್ ಮತ್ತು ಕಿರ್ಗಾವಲು ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್, ಅಲಗೂರು ಪಿಎಸ್ಐ ಮಹೇಂದ್ರ ನೇತೃತ್ವದ ವಿಶೇಷ ತಂಡ ಆರೋಪಿ ಅನಂತನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಅಲಗೂರು ಠಾಣೆಯ 3 ಪ್ರಕರಣ, ಬೆಳಕವಾಡಿ ಮತ್ತು ಕಿರ್ಗಾವಲು ಠಾಣೆಗಳಲ್ಲಿ ತಲಾ 1 ಪ್ರಕರಣ ಬೆಳಕಿಗೆ ಬಂದಿದೆ. ಒಟ್ಟು 5 ಪ್ರಕರಣಗಳಲ್ಲಿ 301 ಗ್ರಾಂ ತೂಕದ ಚಿನ್ನಾಭರಣ ಹಾಗೂ ಕೃತ್ಯಕ್ಕೆ ಬಳಸಿದ್ದ ಬೈಕ್ ಸೇರಿದಂತೆ ಒಟ್ಟು 22 ಲಕ್ಷದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂತ ಮಾಹಿತಿ ನೀಡಿದರು. ಈ ವರ್ಷದ ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಪರಾಧ ಪ್ರಕರಣಗಳಲ್ಲಿ, ಅಂದರೆ ಕಳುವಾದ ಪ್ರಕರಣಗಳಲ್ಲಿ, ರಾಬರಿ ಪ್ರಕರಣಗಳಲ್ಲಿ, ಡಕಾಯಿತಿ ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡಲಿಕ್ಕೆ ವಿಶೇಷವಾದ ತಂಡಗಳನ್ನು ರಚಿಸಿ ಮಾಡುವಂತೆ ಮಾರ್ಗಸೂಚನೆ ನೀಡಲಾಗಿತ್ತು. ಅದರಂತೆ ಮಳವಳ್ಳಿ ಉಪವಿಭಾಗದಲ್ಲಿ DSP ಮಳವಳ್ಳಿ ಕೃಷ್ಣಪ್ಪರಾವ್ ಅವರ ಒಂದು ನೇತೃತ್ವದಲ್ಲಿ KM ದೊಡ್ಡಿ ಮತ್ತು ಹಲಗೂರು ವೃತ್ತದ ಅಧಿಕಾರಿ ಮತ್ತು ಸಿಬ್ಬಂದಿಯವರು 2 ಪ್ರಕರಣಗಳಲ್ಲಿ, ಅಂದರೆ ಒಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಮತ್ತು ಇನ್ನೊಂದು ಕಳ್ಳಕಳವು ಪ್ರಕರಣಗಳಲ್ಲಿ ಆರೋಪಿತರನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿ ಸುಮಾರು 42 ಲಕ್ಷಕ್ಕೂ ಹೆಚ್ಚು
ಬೆಲೆ ಬಾಳುವ ಚಿನ್ನಾಭರಣ, ಬೈಕ್ ಮತ್ತು ಇತರೆ ವಸ್ತುಗಳನ್ನು ಆರೋಪಿತರಿಂದ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿ ಅನಂತ 2020ರಲ್ಲಿ ಅಪರಾಧ ಪ್ರಕರಣವೊಂದರಲ್ಲಿ ಬಂಧಿತನಾಗಿದ್ದ. ಕಾರಾಗೃಹದಿಂದ ಬಿಡುಗಡೆಯಾದ ನಂತರ ಮತ್ತೆ ಮನೆಗಳ್ಳತನ ಮುಂದುವರಿಸಿದ್ದಾನೆ. ದೋಚಿದ ಚಿನ್ನಾಭರಣಗಳನ್ನು ಬೆಂಗಳೂರು ಮತ್ತು ಮೈಸೂರು ನಗರದ ಜ್ಯುವೆಲರ್ಗಳಲ್ಲಿ ಮಾರುತ್ತಿದ್ದ ಎಂದು ತಿಳಿದುಬಂದಿದೆ ಅಂತ ಅವರು ಮಾಹಿತಿ ನೀಡಿದರು. ಇವರು ವಾಚ್ ಮಾಡ್ತಾಯಿದ್ರು. ರಾತ್ರಿ ವೇಳೆಯಲ್ಲಿ ಮತ್ತು ಹಗಲಿನಲ್ಲಿ ಮೊದಲು ಬಂದು ಯಾವ ಮನೆ ಲಾಕ್ ಆಗಿದೆ, ಅಕ್ಕಪಕ್ಕ ಯಾರಾದರೂ ವಾಚ್ ನೋಡ್ತಾ ಇರ್ತಾರ, ಹೇಗೆ ಸೇಫ್ ಆಗಿದೆ ಅಂತೇಳಿ ನೋಡಿಕೊಂಡು ಅದನ್ನು ನಂತರದಲ್ಲಿ ಬಂದು ಲಾಕನ್ನು ಬ್ರೇಕ್ ಮಾಡಿ ಒಳಗಡೆ ಹೋಗಿ ಬೀರುವಿನಲ್ಲಿ ಇಟ್ಟಿದ್ದ ಸಾಮಾನುಗಳನ್ನು ಬ್ರೇಕ್ ಓಪನ್ ಮಾಡಿ ಕಳ್ಳತನ ಮಾಡ್ಕೊಂಡು ಹೋಗ್ತಾಯಿದ್ರು. ಮತ್ತು ಅದೇ ರೀತಿ ಡಿಸ್ಪೋಸಲ್ ಸಹಿತ ಬೆಂಗಳೂರು ಮತ್ತು ಮೈಸೂರು ಕಡೆ ಸಣ್ಣ ಪುಟ್ಟ ಬಂಗಾರದ ಅಂಗಡಿಗಳಲ್ಲಿ ಡಿಸ್ಪೋಸಲ್ ಮಾಡ್ತಾಯಿದ್ರು. ಅದೇ ರೀತಿ ಒಂಟಿ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಚಿನ್ನದ ಮಾಂಗಲ್ಯ ಸರಗಳನ್ನು ಕಿತ್ತುಕೊಂಡು ಹೋಗುತ್ತಿದ್ದ 5 ಕದಿಬರನ್ನು ಕೂಡ ಬಂಧಿಸುವಲ್ಲಿ ಮಂಡ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಎಸ್ಪಿ ಮಾಹಿತಿ ನೀಡಿದರು. ಮಂಡ್ಯ ಜಿಲ್ಲಾ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ರವರಿಗೆ ರಾಜ್ಯ ಮಟ್ಟದ ಕನ್ನಡಾಂಬೆ ರತ್ನ ಪ್ರಶಸ್ತಿ ದೊರಕಿದ್ದು, ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ರವರಿಗೆ ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಮಂಜುನಾಥ್ರವರು, ಕನ್ನಡಾಂಬೆ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನನ್ನನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದರು. ಆದರೆ ಕಾರಣಾಂತರದಿಂದ ನಾನು ಪ್ರಶಸ್ತಿ ಸ್ವೀಕರಿಸಲು ಹೋಗಲಾಗಿರಲಿಲ್ಲ. ಆದರೆ ಅದೇ ಪದಾಧಿಕಾರಿಗಳು ಆತ್ಮೀಯತೆಯಿಂದ ಮಂಡ್ಯಕ್ಕೆ ಬಂದು ಪ್ರಶಸ್ತಿ ನೀಡುತ್ತಿರುವುದು ನನಗೆ ಅತ್ಯಂತ ಗೌರವ ತಂದಿದೆ. ಇದು ನನಗೆ ಸಿಕ್ಕ ಗೌರವವಲ್ಲ, ಇದು ನಾಡು ನುಡಿ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿದರು. ಮದ್ಯಪಾನ ಸಂಯಮ ಮಂಡಳಿ ಸುಮಾರು 100ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮದ್ಯಮುಕ್ತ ಗ್ರಾಮವನ್ನಾಗಿ ಪ್ರಾರಂಭಿಸಿದಂಥ ಹೋರಾಟ ಇಂದು ಕನ್ನಡ ಸೇನೆಯ ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ರೈತ ಹಿತರಕ್ಷಣಾ ಸಮಿತಿಯ ಸದಸ್ಯನಾಗಿ ಹಲವಾರು ಕೆಲಸಗಳನ್ನು ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯ ಸಂಘಟನೆ ನವೆಂಬರ್ನಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು 5 ಜನರಿಗೆ, ಭಾಸ್ಕರ್ ಸ್ವಾಮೀಜಿ ಮತ್ತು ಮಂಜುನಾಥ್ ನನ್ನನ್ನು ಸೇರಿಸಿಕೊಂಡಂತೆ 5 ಜನರಿಗೆ ಕನ್ನಡಾಂಬೆ ರತ್ನ ಅಂತೇಳಿ ರಾಜ್ಯಮಟ್ಟ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೆ ಆಯ್ಕೆ ಮಾಡಿದ್ದರು. ಆ ಸಂದರ್ಭದಲ್ಲಿ ಮೈಸೂರು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನಾನು ಬೆಳಗಾವಿ ಮತ್ತು ಕಾರವಾರ ಜಿಲ್ಲೆಯ ಗಡಿಭಾಗದಲ್ಲಿರುವಂಥ ಹೊನ್ನಾವರ ತಾಲೂಕಿನಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಗಡಿನಾಡು ಸಮಾವೇಶ ಮಾಡ್ತಾಯಿದ್ರು. ಅಂದು ನನ್ನ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕವಾಗಿ ನಾಡಿನ ಕುರಿತಂತೆ ಮಾತನಾಡೋದಕ್ಕೆ ಕರೆದಿದ್ರು ಕಾರ್ಯಕ್ರಮಕ್ಕೆ. ಆ ನಿಮಿತ್ತಕ್ಕಾಗಿ ನಾನು ಆ ಕನ್ನಡಾಂಬೆಯ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರಲಿಲ್ಲ. ಅವರು ಭಾಸ್ಕರ್ ಸ್ವಾಮೀಜಿಯವ್ರಿಗೊಂದು ಅಭಿನಂದನೆ ಮಾಡಿದ್ರು, ಆಗಲೂ ಕೂಡ ಕರೆದರು. ಅಂದು ನಮ್ಮ ಮನೆಯವರು ನಾವೆಲ್ಲ ಹೊರಗಡೆ ಹೋಗಬೇಕಿತ್ತು, ತಾಯಿಯವರು ಕರ್ಕೊಂಡು, ಹಾಗಾಗಿ ಅದಕ್ಕೂ ಹೋಗೋಕ್ಕಾಗಿಲ್ಲ. ಅವರು ಈಗ ಮಂಡ್ಯಕ್ಕೆ ಬಂದು ಸನ್ಮಾನವನ್ನು ಮಾಡಬೇಕು ಅನ್ನೋ ಅಭಿಲಾಷೆಯನ್ನು ಇಟ್ಕೊಂಡು, ನಾವು ಸನ್ಮಾನ ಸಿಕ್ಕುವಷ್ಟು ದೊಡ್ಡವರೇನಲ್ಲ ಅನಿಸುತ್ತೆ. ಆದರೆ ಆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂದಾಗ ಭಾಳ ವಿಶೇಷವಾಗಿ ನಾನು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಕುಮಾರ್ ಸರ್ ಅವರು. ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು, ಸೂಕ್ತ ವ್ಯಕ್ತಿಗಳಿಗೆ ಪ್ರಶಸ್ತಿ ಸಿಕ್ಕಾಗ ಅಥವಾ ಪ್ರಶಸ್ತಿ ಕೊಟ್ಟಾಗ ಆ ಪ್ರಶಸ್ತಿಗೆ ಗೌರವ ಹೆಚ್ಚಾಗುತ್ತದೆ. ಅದೇ ರೀತಿ ಮಂಜುನಾಥ್ರವರು ನಾಡು ನುಡಿ ನೆಲ ಜಲ ಭಾಷೆ ವಿಷಯದಲ್ಲಿ ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ, ಸಾಮಾಜಿಕ ಕಾಳಜಿಯಿಂದ ಕೆಲಸ ಮಾಡುತ್ತಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಭಾಳ ಅತ್ಯಂತ ಸೂಕ್ತವಾದಂಥ ವ್ಯಕ್ತಿಯನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೀರಾ. ಯಾವತ್ತೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿಯ ಗೌರವ ಹೆಚ್ಚಾಗಬೇಕು. ವ್ಯಕ್ತಿಗಿಂತ ಪ್ರಶಸ್ತಿಗೆ ಗೌರವ ಹೆಚ್ಚಾದಾಗ ಮಾತ್ರ ಪ್ರಶಸ್ತಿಗೊಂದು ಅರ್ಹತೆ ದೊರಕತಕ್ಕಂಥದ್ದು. ಹಾಗಾಗಿ ಮಂಜುನಾಥ್ ಅವ್ರನ್ನ ಕಳೆದ 1.5 ವರ್ಷದಿಂದ ನಾನು ಅತಿ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಕನ್ನಡ ಪರ ಸಂಘಟನೆ ಮತ್ತು ಸಾಮಾಜಿಕ ಕಳಕಳಿಯ ಮೂಲಕ ಕನ್ನಡವನ್ನು ಎತ್ತಿಡಿಯುವಂಥದ್ದು, ಜೊತೆಗೆ ಸಾಮಾಜಿಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟದ ಮೂಲಕ ಅನೇಕ ಒಳಿತಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ಯುವ ಮನಸ್ಸು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರಬೇಕು ಅನ್ನುವಂಥ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ಭಾಳ ವಿಶೇಷವಾಗಿ ಕನ್ನಡದ ಬಗ್ಗೆ ಅಪಾರ ಅಭಿಮಾನ ಇದೆ. ಈ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಯಾರು ಅಭಿಮಾನವನ್ನು ಇಟ್ಕೊಂಡಿರ್ತಾರೆ ಅವರು ನಿಜವಾದಂಥ ಕನ್ನಡಿಗರು. ಹಾಗಾಗಿ ನೀವು ಈ ಒಂದು ಪ್ರಶಸ್ತಿಗೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಆಯ್ಕೆ ಮಾಡಿರೋದ್ರಿಂದ ಮತ್ತು ಮಂಜುನಾಥ್ ಅವ್ರಿಗೂ ಕೂಡ ಈ ಒಂದು ಪ್ರಶಸ್ತಿ ತೆಗೆದುಕೊಳ್ಳುವ ಮೂಲಕ ಅವರ ಕೆಲಸ ಕಾರ್ಯಗಳಿಗೆ ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿ ಸಿಕ್ಕಂತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡೆ ಮಾತನಾಡಿ, ಕನ್ನಡ ಸೇನೆ ಮಂಜುನಾಥ್ರವರ ಹೋರಾಟವನ್ನು ನಾನು ಗಮನಿಸಿದ್ದೇನೆ. ಅವರ ಹೋರಾಟದಲ್ಲಿ ಬದ್ಧತೆ ಇದೆ. ಅವರ ಸಾಧನೆ ನಿರಂತರವಾಗಿ ಮುಂದುವರಿಲಿ ಅಂತ ಹೇಳಿದರು.
ಈ ಒಂದು ಸಮಾಜದ ಏಳಿಗೆಗಾಗಿ ಬಹಳಷ್ಟು ಶ್ರಮಿಸುತ್ತಿದ್ದಾರೆ. ಅಂಥವರಿಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಒಳ್ಳೆಯದು. ಅವರ ಸಾಧನೆಗೆ ಇನ್ನಷ್ಟು ಸ್ಫೂರ್ತಿಯಾಗಲಿ, ಇನ್ನಷ್ಟು ಹೆಚ್ಚಿನ ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತ ಹೇಳ್ತಾ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್ ಕೂಡ ಪ್ರಶಸ್ತಿ ವಿಜೇತ ಮಂಜುನಾಥ್ ರವರಿಗೆ ಶುಭ ಹಾರೈಸಿದರು. ಏನು ಇವಾಗ ಕನ್ನಡ ಪರ ಸಂಘಟನೆ ಜೊತೆಗೆ ಸಮಾಜದ ಯಾವುದೇ ಸಮಸ್ಯೆ ಆದರೂ ಕೂಡ ಮಂಜುನಾಥ್ ಅವರು ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅವರು ಪತ್ರಕರ್ತರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರನ್ನೂ ಕೂಡ ವಿಶ್ವಾಸ ತಗೊಂಡು ಜನಪರವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವಾಗ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿ ಬಂದಿರುವಂಥದ್ದು ಭಾಳ ಖುಷಿ ಕೊಡುವಂಥದ್ದು. ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶಂಕರೇಗೌಡರು ಮಾತನಾಡಿ, ಕಳೆದ 5 ವರ್ಷದಿಂದ ನಮ್ಮ ಸಂಘಟನೆ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಮತ್ತು ಸಮಾಜಮುಖಿ ಕೆಲಸ ಮಾಡಿದ ಹಿರಿಯರನ್ನು ಮತ್ತು ಗಣ್ಯರನ್ನು ಗೌರವಿಸಿಕೊಂಡು ಬರಲಾಗುತ್ತಿದೆ. ಈ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯ ಹೋರಾಟಗಾರ ಮಂಜುನಾಥ್ ರವರನ್ನ ಪುರಸ್ಕರಿಸಿದ್ದೇವೆ. ಇದು ನಮಗೂ ಕೂಡ ಹೆಮ್ಮೆ ತಂದಿದೆ ಅಂತ ಹೇಳಿದರು. ಗುರುತಿಸಿ ಈ ಸಾಲ 2024ನೇ ಸಾಲಿನ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಉತ್ತೇಜನವನ್ನ ಮತ್ತೆ ಅವರ ಸೇವೆಗೆ ಈ ಒಂದು ಪ್ರಶಸ್ತಿಯನ್ನ ಗಿರಿಯನ್ನ ಅವರ ಕಿರೀಟಕ್ಕೆ ಒಂದು ಮುಕುಟಕ್ಕೆ ಏರಿಸುವಂತಹ ಕೆಲಸವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮಾಡ್ತದೆ. ಹೀಗೆ ಹೆಚ್ಚಿನ ಕನ್ನಡ ಪರ ಕೆಲಸಗಳನ್ನ ಮಾಡಿ ಸಾಮಾಜಿಕ ಮತ್ತು ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಯಾರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂಥವ್ರನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆ ಗುರುತಿಸುವಂತಹ ಕೆಲಸವನ್ನ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದೆ. ನಾನು ಮಂಜು ಸರ್ ನಾನು ಬಹಳ ಹತ್ರದಿಂದ ಮತ್ತೆ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಕನ್ನಡದ ವಿಚಾರ ಬಂದಾಗ, ಕರ್ನಾಟಕದ ವಿಚಾರ ಬಂದಾಗ, ಕನ್ನಡಿಗರಿಗೆ ಏನಾದ್ರು ತೊಂದರೆ ಆದಾಗ, ಸಾಮಾಜಿಕವಾಗಿ ರೈತರಾಗ್ಬೋದು, ಈಗ ಮೊನ್ನೆ ಒಂದು ಲೋನ್ ವಿಚಾರ ಬಹಳ ಅತ್ಯುತ್ತಮವಾಗಿ ಮಾಡಿದ್ರು. ಈ ಥರ ಯಾವುದೇ ಒಂದು ಒಬ್ಬರ ಅನ್ಯಾಯ ಆದಾಗ ಧ್ವನಿ ಎತ್ತುವಂಥ ಕೆಲಸವನ್ನ ಮಂಡ್ಯ ಜಿಲ್ಲೆಯಲ್ಲಿ ಮೊದಲಿಗೆ ನಮ್ಮ ಮಂಜು ಅವರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಡಿ ಶ್ರೀಕಂಠೇಗೌಡ, ಹಿರಿಯ ಪತ್ರಕರ್ತರಾದ ಬಸವೇಗೌಡ, ನಗರಸಭೆ ಅಧ್ಯಕ್ಷರಾದ ನಾಗೇಶ್, ವರಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನ ಯಶಸ್ಸಿಗೆ ಶ್ರಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಮ್ಮೇಳನದ ಯಶಸ್ವಿಗೆ ದುಡಿದವರಿಗೆ ಅಭಿನಂದನಾ ಸಮಾರಂಭ ಹಾಗೂ ರಸಸಂಜೆ ಕಾರ್ಯಕ್ರಮ ಇದೇ 26ರ ಸಂಜೆ 6 ಗಂಟೆಗೆ ಮಂಡ್ಯದ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೆಯಲಿದೆ ಎಂದು ನಾಗರಿಕ ಅಭಿನಂದನಾ ಸಮಿತಿಯ ಪರವಾಗಿ ಮಾಜಿ ಶಾಸಕ ಜಿಬಿ ಶಿವಕುಮಾರ್ ಹಾಗೂ ನೇಗಿಲಿ ಯೋಗಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಮೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಬಿ ಶಿವಕುಮಾರ್ ಹಾಗೂ ನೇಗಿಲಿ ಯೋಗಿ ರಮೇಶ್ ರವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿರಂತರ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಮೇರೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ನಾಗರಿಕರ ಪರವಾಗಿ ಮತ್ತು ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಪರವಾಗಿ ಅಭಿನಂದನಾ ಸಮಾರಂಭ ಮತ್ತು ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು. ಕೂಡ ಅಭಿನಂದನೆ ಮಾಡಬೇಕು ಅಂತೇಳಿ ನಮ್ಮ ಅಭಿಲಾಷೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅಭಿನಂದನೆ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಈಗ ಸಮ್ಮೇಳನದಲ್ಲಿ ಏನು ವೇದಿಕೆ ಸಮಿತಿಗಳನ್ನ ರಚಿಸಿದರು, ಆ ಸಮಿತಿಯ ಅಧ್ಯಕ್ಷರುಗಳಿಗೆ, ಆ ಸಮಿತಿನಲ್ಲಿ ಏನೆಲ್ಲ ಕೆಲಸ ಮಾಡಿದರೋ ಅವರ ಪರವಾಗಿ ಆ ಸಮಿತಿಯ ಅಧ್ಯಕ್ಷರುಗಳಿಗೆ, ಅದರಲ್ಲಿ 2 ಸಮಿತಿಗೆ ಒಬ್ಬೊಬ್ಬರು ಶಾಸಕರಿದ್ದರು, ಅಂದರೆ ಆ ಶಾಸಕರುಗಳಿಗೆ, ಹಾಗೆ ಸಮಿತಿಯ ಶಾಸಕರು ಅಲ್ಲದೆ ಇರತಕ್ಕಂಥವ್ರು 5 ಜನ ಇದ್ದರು, ಅವರ ಅಧ್ಯಕ್ಷರಿಗೆ, ಅವ್ರಿಗೂ ಕೂಡ, ಹಾಗೆ ಅಧಿಕಾರಿಗಳು ಹಗಲಿರುಳು ಕೂಡ ದುಡಿದಿದ್ದಾರೆ. ಅಧಿಕಾರಿಗಳ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ಅಭಿನಂದನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಏನೋ ಆ ನೇತೃತ್ವವನ್ನು ವಹಿಸ್ಕೊಂಡಿದ್ದರು ಸನ್ಮಾನ್ಯ ಶ್ರೀ ಜೋಶಿಯವರಾಗಿರ್ಬೋದು, ಹಾಗೆ ಮೀರಾ ಶಿವಲಿಂಗನವರಾಗಿರ್ಬೋದು, ಅವ್ರಿಗೂ ಕೂಡ ಆಹ್ವಾನ ನೀಡ್ತಾ ಇದ್ದೇವೆ, ಅವ್ರಿಗೂ ಕೂಡ ಅಭಿನಂದನೆ ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಇವರೆಲ್ಲರಿಗೂ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಚಲುವರಾಯಸ್ವಾಮಿಯವರನ್ನು ಕೇಂದ್ರೀಕರಿಸಿ ಅವ್ರಿಗೂ ಕೂಡ ಅದ್ಭುತವಾದ ಅಭಿನಂದನೆಯನ್ನು ಮಾಡಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ನಾಡೋಜ ಗೋರು ಚನ್ನಬಸಪ್ಪನವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಚಲುವರಾಯಸ್ವಾಮಿ ಸೇರಿದಂತೆ ಎಲ್ಲ ಶಾಸಕರು ಮತ್ತು ಜಿಲ್ಲಾಡಳಿತದ ಪ್ರಮುಖರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಮುಖರನ್ನು ಸನ್ಮಾನಿಸಲಾಗುವುದು. ಕಾರ್ಯಕ್ರಮದ ನಂತರ ಖ್ಯಾತ ಗಾಯಕರಾದ ಹೇಮಂತ್, ಶಮಿತಾ ಮಲ್ನಾಡ್ ಮತ್ತು ಹರ್ಷ ತಂಡದವರಿಂದ ರಸಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕು. ಈ ಕಾರ್ಯಕ್ರಮ ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ನಡೆಯುತ್ತಿದೆ ಅಂತ ಅವರು ವಿವರಿಸಿದರು. 26ನೇ ತಾರೀಕು ಕಾರ್ಯಕ್ರಮ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ನಡೀತದೆ. ಅದು ಕೂಡ ಏನು ಅಲ್ಲಿ ನಮ್ಮ ಸಾಂಜು ಆಸ್ಪತ್ರೆ ಮುಂದೆ ನಡೀತೋ ಒಂದು ಸಮಾರಂಭ, ಅದಕ್ಕಿಂತಲೂ ದೊಡ್ಡದಾಗಿ, ಯಾಕೆಂದರೆ ಮನರಂಜನೆಯ ಮಹಾಪೂರ್ವನ್ನೇ ಅವತ್ತು ಇಟ್ಕೊಂಡಿದ್ದಾರೆ.
ಭಾನುವಾರ ಆದ್ದರಿಂದ ಅದು ಕೂಡ ಒಂದು ಒಳ್ಳೆಯ ಮನೋರಂಜನೆ ಕಾರ್ಯಕ್ರಮಗಳನ್ನ ಇಟ್ಕೊಳ್ಳೋದ್ರಿಂದ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕು. ನಮ್ಮ ಈ ಒಂದು ಯಶಸ್ಸಿಗೆ ದುಡಿದಂಥ ನಾಯಕರುಗಳಿಗೂ ಕೂಡ ನಾವು ಗೌರವ ತೋರಿಸ್ದಂಗೆ ಆಗ್ತದೆ ಅಂತೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಮತ್ತು ವಂದನೆಯನ್ನು ಹೇಳಿ ಗೋಷ್ಠಿಯಲ್ಲಿ ಸಿ ತ್ಯಾಗರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಚಿಕ್ಕ ಅಂಕನಹಳ್ಳಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ದನಗಳ ಜಾತ್ರೆ ವಿಜೃಂಭಣೆಯಿಂದ ಸಾಗಿದ್ದು, ಶಿಂಷಾ ನದಿಯ ಎಡಭಾಗದಲ್ಲಿ ಬರುವ ಶ್ರೀ ನಂದಿ ಬಸವೇಶ್ವರ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಮದ್ದೂರು ತಾಲೂಕಿನ ಆತಗೂರು ಹೋಬಳಿಯ ಚಿಕ್ಕಾಂಕನಹಳ್ಳಿ ಗ್ರಾಮದ ಶ್ರೀ ನಂದಿ ಬಸವೇಶ್ವರ ದನಗಳ ಜಾತ್ರೆ ವಿಜೃಂಭಣೆಯಿಂದ ಸಾಗಿದೆ. ಶಿಂಷಾ ನದಿಯ ಎಡಭಾಗದಲ್ಲಿ ಬರುವ ಶ್ರೀ ನಂದಿ ಬಸವೇಶ್ವರ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬಂದರೆ ಶ್ರೀ ನಂದಿ ಬಸವೇಶ್ವರಿಗೆ ತುಪ್ಪದ ಕಜ್ಜಾಯ ಅರ್ಪಿಸಿ ಪ್ರಾರ್ಥಿಸಿ ಇಲ್ಲಿಯ ಪುಣ್ಯತೀರ್ಥವನ್ನು ಜಾನುವಾರುಗಳ ಮೇಲೆ ಪ್ರದರ್ಶಿಸಿದರೆ ಚರ್ಮರೋಗ ಹಾಗೂ ಇನ್ನಿತರ ರೋಗಗಳು ಗುಣಮುಖವಾಗುತ್ತದೆ ಎಂಬ ನಂಬಿಕೆ ಇಂದಿನಿಂದಲೂ ಇದೆ. ಸಾವಿರಾರು ರಾಸುಗಳನ್ನು ಜಾತ್ರೆಯಲ್ಲಿ ತಂದು ಒಂದು ವಾರ ಜಾತ್ರೆಯಲ್ಲಿ ತಂಗಿ ಮಾರಾಟ ಮಾಡಿ ಹೋಗುವುದು ಪ್ರತಿ ವರ್ಷದ ಸಂಪ್ರದಾಯವಾಗಿದೆ. ಈ ಬಾರಿಯೂ ಕೂಡ ಉತ್ತಮ ರಾಸುಗಳನ್ನು ಜಾತ್ರೆಯಲ್ಲಿ ಮೆರವಣಿಗೆಗೆ ಪ್ರದರ್ಶನಕ್ಕಿರಲಾಗಿದೆ. ಅವ್ರು ಹೇಳ್ತಿದ್ರು ಈ ಮುಖಾಂತರ ಶಿಂಷಾ ನದಿಯಲ್ಲಿ ಸ್ನಾನ ಮಾಡಿ ಶಿವ ಪರಮಾತ್ಮ ನಂದೀಶ್ವರನ ಕರ್ಕೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡಿಬಿಟ್ಟು ಹೋದ ಅಂತ ಒಂದು ಐತಿಹಾಸಿಕ ಹೇಳ್ತಾ ಬಂದಿದ್ರು. ಅದೇ ರೀತಿ ಮೈಸೂರು ಮಹಾರಾಜರಿಗೆ ಅರಮನೆಯಲ್ಲಿ ದನಿನ ಕಾಯಿಲೆ ಬಂದಾಗ ದನಗಳಿಗೆ ರೋಗ ಬಂದಾಗ ಅವರು ಬಂದು ಇಲ್ಲಿ ಅರ್ಕೆ ಮಾಡ್ಕೊಂಡು ಹೋದ್ರು. ಇಲ್ಲಿಂದ ಹೋಗೋಕ್ಕೆ ದನಗಳೆಲ್ಲ ಉನ್ಮುಖ ಆಗಿದ್ರು. ಅದನ್ನು ಕಂಡು ಮಹಾರಾಜರು ಆನೆನ ತಗೊಬಂದು ಆ ಬಸಪ್ಪನಿಗೆ ಸರಪಣಿ ಕಟ್ಟಿ ಎಳೆಸಿದ್ರು ತಗೋಗೋಕ್ಕೆ ಅಂತ. ನೆಟ್ಟೆ ನಿಂತಿದ್ದ ಬಸಪ್ಪ ಇವತ್ತು ಕೂಡ ಹೋಗಿ ನೋಡಿ ನೀವು ಸ್ವಲ್ಪ ಬೆಂಡಾಗಿದೆ ಅಷ್ಟೇ. ಆನೆ ಕೈಲುವೆ ಬಸಪ್ಪನ ಕಿರಕ್ಕಾಗಲಿಲ್ಲ. ಅಂಥ ಒಂದು ಐತಿಹಾಸಿಕ ಚರಿತ್ರೆಯುಳ್ಳಂಥ ಪುಣ್ಯಕ್ಷೇತ್ರ ಶಿಂಷಾ ನದಿಯ ಎಡಭಾಗದಲ್ಲಿ ನೆಲೆಸಿರುವಂಥ ಶ್ರೀ ನಂದಿ ಬಸವೇಶ್ವರರು ಪುರಾಣ ಪ್ರಸಿದ್ಧವಾದ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ಶಕ್ತಿ ದೇವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಳ್ಳಿಗಿರಿ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ರೈತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಹಾಗಾಗಿ ನಾವು ಇಲ್ಲಿ ದನದ ರೇಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಖುಷಿಗೆ ಹೇಳ್ಕೊಳ್ಳಲ್ಲ. ಲಾಸ್ ಆಗಿರ್ಬೋದು, ಲಾಭ ಆಗಿರ್ಬೋದು, ಕಾಲದಿಂದ ನಮ್ಮ ತಾತನ ಕಾಲದಿಂದ ಕಟ್ಕೊಂಡ್ಬರ್ತಾನೆ ಇದ್ವಿ ದನಗಳನ್ನ. ಒಂದು ಖುಷಿ ನಮಗೆ. ಈ ಜಾತ್ರೆ ಹಿಂದೆ ನಡೀತಿದ್ದ ಜಾತ್ರೆಗೂ ಇವತ್ತು ನಡೀತಾ ಇರೋ ಜಾತ್ರೆಗೂ ಹಿಂದೆ ಇನ್ನೂ ಜೋರಾಗಿ ಜಾಸ್ತಿ ದನ ಕಟ್ತಿದ್ದೋ. ಈ ಮಾಮೂಲಿ ಅಷ್ಟು ಲಕ್ಷಕ್ಕೆ ಮಾರದೆ ಇಷ್ಟು ಲಕ್ಷಕ್ಕೆ ಮಾರದೆ ಅನ್ನೋದು ಇರಲಿಲ್ಲ ಅವತ್ತು ಹಣ. ಇವತ್ತು ಇನ್ಸ್ಟಾಗ್ರಾಮ್ ಅವ್ರು ಬಂದ್ಬಿಟ್ಟು ನಂದನ ಅಷ್ಟು ಕೋಟಿ, ನಂದನ ಇಷ್ಟು ಕೋಟಿ ಅಂತ ಹೇಳ್ತಾರೆ. ಹಂಗಾಗಿ ಇವತ್ತೇನು ಅಂದರೆ ಖುಷಿಯಿಂದ ನಾವು ಸಾಕ್ಬಿಟ್ಟು ನಮ್ಮ ಅಷ್ಟು ಲಕ್ಷ ಅಲ್ಲ ಇಷ್ಟು ಲಕ್ಷ ಅಂತ ಹೇಳ್ಕೊಳ್ಳೋದಲ್ಲ. ಎಲ್ಲರಿಗೂ ಇದೆ. ಯಾವಂತಲೂ ದನದ ವ್ಯಾಪಾರ ಹೇಳಲೇಬಾರ್ದು ಲೆಕ್ಕಾಚಾರದಲ್ಲಿ. ಅವತ್ತು ದನವನ್ನು ಖುಷಿಗೋಸ್ಕರ ಮೇವು ಹಾಕ್ಕೊಂಡು ಅವ್ರಿಗೆ ಮೇವಿಲ್ದವರು ಮೇವನ್ನ ನನಗಾಗ್ತಿದ್ರು. ಇವತ್ತು ಎಲ್ಲನೂ ಬಿಸ್ನೆಸ್ ಥರ ನೋಡ್ಕೊಂಡು ಬರ್ತಾರೆ. ನಿಮಗೂ ಗೊತ್ತಿರ್ಬೇಕು. ಇದೇ ಸಂದರ್ಭದಲ್ಲಿ ನಂದಿ ಬಸವೇಶ್ವರ ದೇವಾಲಯದ ಟ್ರಸ್ಟ್ ವತಿಯಿಂದ ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣ ಸೇರಿದಂತೆ ಅನೇಕ ಗಣ್ಯರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಗಿದೆ. ಮನ್ಮೂಲ್ನ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದಿರುವ ಚುನಾವಣೆಗೆ ಡಾಲು ರವಿ ಹಾಗೂ ಎಂಬಿ ಹರೀಶ್ ಬಾಬು ನಾಮಪತ್ರ ಸಲ್ಲಿಸಿದರು. ಮನ್ಮೂಲ್ ನೂತನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಡೆದಿರುವ ಚುನಾವಣೆಗೆ ಡಾಲು ರವಿ ಹಾಗೂ ಎಂಬಿ ಹರೀಶ್ ರವರು ನಾಮಪತ್ರ ಸಲ್ಲಿಸಿದರು. ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚುನಾವಣಾಧಿಕಾರಿ ಅಪರ ಜಿಲ್ಲಾಧಿಕಾರಿಗಳಾದ ಬಿ.ಸಿ. ಶಿವಾನಂದ ಮೂರ್ತಿ ಅವರಿಗೆ ನಾಮಪತ್ರ ಸಲ್ಲಿಕೆಯಾಯಿತು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಇದ್ದರೆ, ಮನ್ಮೂಲ್ನ 2 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಮನ್ಮೂಲ್ ಮಾಜಿ ಅಧ್ಯಕ್ಷ ಎಂಬಿ ಹರೀಶ್ 3ನೇ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿರುವುದು ವಿಶೇಷವಾಗಿದೆ. ಉಮೇದುವಾರಿಕೆ ಸಲ್ಲಿಸಿ ಮಾತನಾಡಿದ ಡಾಲು ರವಿ, ಕಳೆದ 10 ವರ್ಷಗಳ ಮನ್ಮೂಲ್ ಆಡಳಿತ ಮಂಡಳಿಯಲ್ಲಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸಿದ್ದೇನೆ. ಸ್ವತಃ ರೈತನಾಗಿ ಹಾಲು ಉತ್ಪಾದಕರ ಸಂಕಷ್ಟವನ್ನು ಅರಿತಿದ್ದೇನೆ. ಸಿಕ್ಕ ಅಧಿಕಾರದ ಅವಧಿಯಲ್ಲಿ ನಾನು ಮತ್ತು ಎಂಬಿ ಹರೀಶ್ 2 ಬಾರಿ ನಿರ್ದೇಶಕರಾಗಿ ಉತ್ತಮ ಕೆಲಸ ಮಾಡಿದ್ದೇವೆ ಅಂತ ಹೇಳಿದರು. ಬಿದರಿಕೆರೆ ನಕಲಿ ಪೋಸ್ಟ್ ಮಾಸ್ಟರ್ ರಾಜು ಎಂಬಾತ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಂಚಿಸಿ ಪರಾರಿಯಾಗಿದ್ದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ರಾಜುರವರ ತಾಯಿ ಸುಧಮ್ಮ ಕೂಡ ಬಿದರಿಕೆರೆ ಗ್ರಾಮದ ತನ್ನ ಮನೆಗೆ ಬೀಗ ಜಡಿದುಕೊಂಡು ಗ್ರಾಮ ತೊರೆದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಾಗಮಂಗಲ ತಾಲೂಕಿನ ಬಿದರಿಕೆರೆ ನಕಲಿ ಪೋಸ್ಟ್ ಮಾಸ್ಟರ್ ರಾಜು 10 ಲಕ್ಷಕ್ಕೂ ಹೆಚ್ಚು ವಂಚಿಸಿ ಪರಾರಿಯಾಗಿದ್ದ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ರಾಜುರವರ ತಾಯಿ ಸುದ್ದಮ್ಮ ಕೂಡ ಬಿದರಿಕೆರೆ ಗ್ರಾಮದ ತನ್ನ ಮನೆಗೆ ಬೀಗ ಹಾಕಿ ಗ್ರಾಮ ತೊರೆದಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಬಿದರಿಕೆರೆ ಗ್ರಾಮದ ನಕಲಿ ಪೋಸ್ಟ್ ಮಾಸ್ಟರ್ ಸುದ್ದಮ್ಮ ಮತ್ತು ಮಗ ದೊರೆಸ್ವಾಮಿ ಆಲಿಯಾಸ್ ರಾಜು ಗ್ರಾಮದ ಜನರಿಗೆ 10 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿದ್ದು, ನಕಲಿ ಪೋಸ್ಟ್ ಮಾಸ್ಟರ್ ಸುದ್ದಮ್ಮ ಈ ಸಂಬಂಧ ಗ್ರಾಮದ ಜನರ ಮುಂದೆ ನನ್ನ ಮಗ ದೊರೆಸ್ವಾಮಿ ಆಲಿಯಾಸ್ ರಾಜು ಮಾಡಿರುವುದು ತಪ್ಪು ಅಂತ ಒಪ್ಪಿಕೊಂಡು ಪೊಲೀಸ್ ಠಾಣೆಯನ್ನು ಕೂಡ ಈ ಸಂಬಂಧ ಒಪ್ಪಿಗೆ ಸೂಚಿಸಿ ಹಣ ಹಿಂತಿರುಗಿಸ್ತೀವಿ ಅಂತ ಭರವಸೆ ನೀಡಿದರು. ಶನಿವಾರ ಸಂಜೆ ಬಿದರಿಕೆರೆ ಗ್ರಾಮದ ತನ್ನ ಮನೆಗೆ ಬೀಗ ಜಡಿದು ಸುಂದರಮ್ಮ ಗ್ರಾಮ ತೊರೆದಿದ್ದು, ಹಣದ ಕಳೆದುಕೊಂಡ ವಯೋವೃದ್ಧ ಮಹಿಳೆ ಮತ್ತು ಪುರುಷರು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸಂಬಂಧ ಬೆಣ್ಣಿಗೆನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ವಂಚನೆಗೆ ಒಳಗಾದ ವಯೋವೃದ್ಧರು ಮಾತನಾಡಿ, ಸಂಕಷ್ಟಕ್ಕೆ ಅಂತ ಹಣವನ್ನು ಕೂಡಿಕೊಂಡಿಟ್ಟಿದ್ದೆವು. ವಂಚನೆಯಿಂದ ಈ ದಿನ ಪೊಲೀಸ್ ಠಾಣೆಗೆ ಬಂದಿದ್ದೇವೆ. ನಾವು ಪ್ರಾಣ ಕಳೆದುಕೊಳ್ಳುವುದನ್ನು ಬಾಕಿ ಉಳಿದಿದೆ ಅಂತ ನೊಂದು ನುಡಿದರು. ಯಾರು ಹಣ ಇದಕ್ಕೆ ಪೋಸ್ಟ್ ಆಫೀಸ್ನವರೇ ಕೊಡಬೇಕು. ತಾಯಿ ಅವ್ರೆ, ಅವಳು ಕತ್ತೋಗ್ಬೇಳೆ, ಮನೆ ಬೀಗ ಹಾಕೊಂಡು ಹೋಗವ್ರೆ. ಆಫೀಸ್ನವರೇ ದುಡ್ಡು ಕೊಡಿಸ್ಬೇಕು. ಈ ಮುದ್ಕೂರು ಮೋಟ್ರು ಎಲ್ಲ ದುಡ್ಡನ್ನು ಒತ್ಕೊಂಡು ಹೊಂಟೋಗವನೆ. ಆದರೆ ಅವನೂ ಇಲ್ಲ, ಮಗನೂ ಇಲ್ಲ, ಪಾರ್ಸಲ್ ಎಲ್ಲವ. ಈಗ ಏನು ಮಾಡ್ಬೇಕು ನಾವು? ಬೀಗ ಹಾಕೊಂಡು ಹೋಗವ್ರೆ. ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ನಿಮ್ದೆಷ್ಟು ದುಡ್ಡು? ನಿಮ್ಮ ಹೆಸರೇನು ಗೌಡ್ರೆ? ಬಸವರಾಜು. 40,000. ಲಂಕೇಶ್ ಪತ್ರಿಕೆ ಅಂಕಣಕಾರ ಸ್ವಗ್ರಾಮ ಬಿದ್ರಿಕೆರೆ ಘಟನೆ ಕುರಿತು ಬಿ ಚಂದ್ರೇಗೌಡ ಮಾತನಾಡಿ, ತಮ್ಮ ಗ್ರಾಮಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಒತ್ತಾಯಿಸಿದರು. ಆ ದುಡ್ಡು ಕಟ್ಟಿಸ್ಕೊಂಡವನು ಅವರಿಗೆ ಕಟ್ಟಿಸ್ಕೊಳ್ಳೋ ದುಡ್ಡನ್ನು ಪುಸ್ತಕದ ದಾಖಲೆ ತೋರಿಸ್ತಿರ್ಲಿಲ್ಲ, ರಸೀತಿ ಕೊಡ್ತಿರ್ಲಿಲ್ಲ. ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಈ ಸುಳ್ಳು ಹೇಳ್ಕೊಂಡು ಬಂದವನು ಈಗ ನೋಡಿದರೆ ಸುಮಾರು ಜನಗಳಿಗೆ 10 ಲಕ್ಷ ರೂಪಾಯಿನ ಮೋಸ ಮಾಡಿ ಪರಾರಿಯಾಗಿದ್ದಾನೆ. ಎಲ್ಲರೂ ಬಡವರು, ಎಲ್ಲರೂ ನಿರ್ಗತಿಕರು. ಆ ದುಡ್ಡಿನಿಂದ ಬದುಕನ್ನು ಕಟ್ಟಿಕೊಳ್ಳುವಂಥ ಕನಸು ಕಾಣ್ತಿದ್ದರು. ಎಲ್ಲರೂ ಕಂಗಾಲಾಗಿದ್ದಾರೆ. ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೋಬಹುದು. ಇದಕ್ಕೆ ಹೊಣೆಗಾರಿಕೆ ನೇರ ಪೋಸ್ಟ್ ಆಫೀಸ್ ಹೊರಬೇಕಾಗತ್ತೆ. ರಾಜ್ಯ ಸರ್ಕಾರವು 2025-26ನೇ ಸಾಲಿನ ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ SCPTSP ಯೋಜನೆಗೆ 2 ಲಕ್ಷ ಕೋಟಿ ಅನುದಾನ ನೀಡಬೇಕು ಎಂದು ಡಾಕ್ಟರ್ BR ಅಂಬೇಡ್ಕರ್ ಅರ್ಮಿಯ ಪರವಾಗಿ CIT ಸಂಘಟನೆಯ ಕುಮಾರಿ ಸರ್ಕಾರವನ್ನು ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿ ಕುಮಾರಿ ಅವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಅಭಿವೃದ್ಧಿಗೆ ವಿಶೇಷ ಘಟಕ ಯೋಜನೆ ಜಾರಿಗೊಳಿಸಿ ಅಂದಿನಿಂದ ನಾಳಿನವರೆಗೆ ಕೋಟಿಗೂ ಮೇಲ್ಪಟ್ಟು ಅನುದಾನ ಬಿಡುಗಡೆ ಮಾಡಿದ್ದು ಅನುದಾನದ ಬಳಕೆಯಾಗಿಲ್ಲ ಎಂದು ದೂರಿದರು. ಈ ವರ್ಗದ ಜನರು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ಇನ್ನಿತರ ಕ್ಷೇತ್ರದಲ್ಲಿ ಇನ್ನೂ ಅಭಿವೃದ್ಧಿಯಾಗಿಲ್ಲವಾದ್ದರಿಂದ ಪ್ರಸ್ತುತ ಸಾಲಿನ ಬಜೆಟ್ನಲ್ಲಿ ಅನೇಕ ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನ ಮೀಸಲಿರಿಸಬೇಕು. ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುವಂತೆ ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನ 4 ಕಡೆಯಲ್ಲಿಯೂ 10,000 ಎಕರೆ ಪ್ರದೇಶದಲ್ಲಿ ನಿವೇಶನ, ಮನೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ ಸೃಷ್ಟಿಸಲು ಉಚಿತವಾಗಿ 90% ಅನುದಾನ ನೀಡಲು ಮುಂದಾಗುವಂತೆ ಒತ್ತಾಯಿಸಿದರು. ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ, ಈ ನಿಗಮಕ್ಕೆ ಸರಾಸರಿ ಗಂಗಾ ಕಲ್ಯಾಣ ಯೋಜನೆ ಬಂದಿದೆ, ಭೂ ಒಡೆತನ ಬಂದಿದೆ. ಆದರೆ ಎಷ್ಟರ ಮಟ್ಟಿಗೆ ಜಾರಿ ಆಗಬೇಕಾಗಿತ್ತೋ ಅಷ್ಟರ ಮಟ್ಟಿಗೆ ಆಗಿಲ್ಲ. ಹಣ ಅಂತೂ ಇದ್ದಾಗಲೂ ಬಳಕೆ ಆಗಿಲ್ಲ. ಕಳೆದ ಸಲ ಅವರು ಬೇರೆದಕ್ಕೆ ವರ್ಗಾಯಿಸಿದ್ದಾರೆ. ಇಲ್ಲಿಗೆ ಅಭಿವೃದ್ಧಿಯನ್ನು ಕಡೆಗಣಿಸಲಾಗಿದೆ. ದಲಿತರ ಅಭಿವೃದ್ಧಿಯನ್ನು ಕಡೆಗಣಿಸಿ ತೊಗೊಂಡಿರೋದು. ನಿಜವಾಗ್ಲೂ ಅವರ ಆದ್ಯತೆ ಕೊಟ್ಟ ಮೇಲೆ ಅವರಿಗೆ ಕೊಡಬೇಕು, ಕೊಟ್ಬಿಟ್ಟು ಕಿತ್ಕೊಳ್ಳೋದಲ್ಲ. ಸೊ ಹಾಗಾಗಿ ಆ ರೀತಿಯ ಒಂದು ಯೋಜನೆ ಸರಿಯಲ್ಲ. ಮತ್ತು ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ಇದೆ. ನೀವೊಂದು ಅರ್ಜಿ ಹಾಕಿದ್ರೇ ಅಲ್ಲಿ ಶುರುವಾಗುತ್ತೆ. ಸಾಲ ಬೇಕು ಅಂತ ಅರ್ಜಿ ಹಾಕಿದ್ರೆ ಇಷ್ಟು ಪರ್ಸೆಂಟೇಜು ಅಂತ ಮಾತಾಡಿಕೊಂಡು ಎಲ್ಲ ನಿಗಮಗಳು ಲೂಟಿಗೆ ನಿಂತಿದೆ. ಈ ಕೊಳ್ಳೆ ಹೊಡೆಯುವ, ಲೂಟಿ ಹೊಡೆಯುವ ಏಜೆಂಟ್ದಾರರು ಅವರೆಲ್ಲರಿಗೂ ಕಡಿವಾಣ ಹಾಕಬೇಕು, ನೇರ ಫಲಾನುಭವಿಗೆ ಸಿಗಬೇಕು. ಆಗ ಮಾತ್ರನೇ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಈ ರಾಜ್ಯದ ಅಭಿವೃದ್ಧಿ ಯಾರ ಪರವಾಗಿದೆ? ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಹಣ ಮಾಡಿಕೊಂಡು ಎಲೆಕ್ಷನ್ ನಡೆಸೋದು ಮತ್ತು ಗೆಲ್ಲೋದು. ಅವರ ಹಣ ಕ್ರೋಢೀಕರಣಕ್ಕೆ ಎಲೆಕ್ಷನ್ ನಡೀತಾ ಇದೆ. ಅವರ ಹಣ ಕ್ರೋಢೀಕರಣಕ್ಕೆ, ಅವ್ರ ಸಂಪತ್ತು ಹೆಚ್ಚಳ ಮಾಡ್ಕೊಳ್ಳಿಕ್ಕೆ ಉಳಿದವರೆಲ್ಲರೂ ಬಳಕೆ ಆಗ್ತಿದ್ದಾರೆ. ಸೊ ಆ ರೀತಿ ಆಗಬಾರ್ದು. ನಿಜ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮೆಲ್ಲ ಸಂಘಟನೆಗಳ ಒತ್ತಾಯ. SCPTSP ಯೋಜನೆಯಡಿ ಇದುವರೆಗೂ ಮೀಸಲಿರಿಸಿದ್ದ 1,05,000 ಕೋಟಿ ರುಗಳನ್ನು ಹಿಂಪಡೆದು ವಿವಿಧ ಉದ್ದೇಶಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಕಳೆದ ವರ್ಷವೂ ಗ್ಯಾರಂಟಿ ಯೋಜನೆಗಳಿಗೆ SCPTSP ಯೋಜನೆ ಎಂಬ ಹಣವನ್ನು ಬಳಸಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಜನರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ದೂರಿದರು. ಗೋಷ್ಠಿಯಲ್ಲಿ ಜೆ. ರಾಮಯ್ಯ, MV ಕೃಷ್ಣ, ಲೋಕೇಶ್ ಚೌಧರಿ, ಪ್ರದೀಪ್ ಗೌಡ, ಅಮೃತ್ ಜಿ, ಸುಭಾಷ್ ಧರಣಿ ಉಪಸ್ಥಿತರಿದ್ದರು. ಮಂಡ್ಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಚುನಾವಣಾ ಅಧಿಕಾರಿಯಾದ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ಅವರಿಗೆ ಮದ್ದೂರು ತಾಲೂಕಿನಿಂದ NDA ಮೈತ್ರಿಕೂಟದ ಬಿಜೆಪಿ ಅಭ್ಯರ್ಥಿ ರೂಪಾ ಹಾಗೂ JDS ಅಭ್ಯರ್ಥಿ ಮಹೇಶ್ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಮಂಡ್ಯ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ ಚುನಾವಣಾಧಿಕಾರಿ ಹಾಗೂ ಅಪರ ಜಿಲ್ಲಾಧಿಕಾರಿ BC ಶಿವಾನಂದ ಮೂರ್ತಿ ಅವರಿಗೆ ಮದ್ದೂರು ತಾಲೂಕಿನಿಂದ NDA ಮೈತ್ರಿಕೂಟದ ಬಿಜೆಪಿ ಅಭ್ಯರ್ಥಿಯಾಗಿರುವ ರೂಪಾ ಹಾಗೂ JDS ಅಭ್ಯರ್ಥಿಯಾಗಿರುವ ಎಸ್ ಮಹೇಶ್ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕರಾದ ಸುರೇಶ್ ಗೌಡ, ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆಯುವ ಚುನಾವಣೆಗೆ NDAನ ಬಿಜೆಪಿ ಹಾಗೂ JDS ಪಕ್ಷದಿಂದ ಒಮ್ಮತದ ಅಭ್ಯರ್ಥಿಗಳಾಗಿ ಮಹೇಶ್ ಹಾಗೂ ರೂಪರವರನ್ನು ಅಧಿಕೃತ ಅಭ್ಯರ್ಥಿಗಳನ್ನಾಗಿ ಘೋಷಿಸಿ ನಾಮಪತ್ರ ಸಲ್ಲಿಸಿದ್ದೀವಿ ಅಂತ ಹೇಳಿದರು. ಮದ್ದೂರಿನಿಂದ ಈ ಇಬ್ಬರು ಅಭ್ಯರ್ಥಿಗಳನ್ನ NDA ಬಿಜೆಪಿಯಿಂದ ಶ್ರೀಮತಿ ರೂಪಾ ಹಾಗೂ ನಮ್ಮ ಜಾತ್ಯತೀತ ಜನತಾದಳದಿಂದ ಮಹೇಶ್ ಅವರನ್ನ ಇಬ್ಬರೂ ಸಹ NDA ಬೆಂಬಲಿತ ಅಭ್ಯರ್ಥಿಯಾಗಿ ಹಿಂದೆಯೇ ಘೋಷಣೆ ಮಾಡಿದ್ವಿ. ಇವತ್ತು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇವೆ.
ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ್ ಮಾತನಾಡಿ, ಕುಮಾರಸ್ವಾಮಿ ಹಾಗೂ ಮೋದಿಯವರ ಆಶೀರ್ವಾದದಿಂದ ಎನ್ಡಿಎ ಅಭ್ಯರ್ಥಿಗಳಾಗಿ ಮದ್ದೂರು ತಾಲೂಕಿನಿಂದ ಎಂ ರೂಪಾ ಹಾಗೂ ಎಸ್ ಮಹೇಶ್ ಅವರು ಸ್ಪರ್ಧಿಸಿದ್ದು ನಾಮಪತ್ರ ಸಲ್ಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನಿಂದ ಎನ್ಡಿಎ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಲಿದ್ದಾರೆ. ರೈತರು ಎನ್ಡಿಎ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ನಮ್ಮ ಮದ್ದೂರು ತಾಲೂಕಿನ ನಮ್ಮ ಹೆಣ್ಣುಮಗಳು ನಿಂತಿದ್ದಾರೆ. ಸಹೋದರಿ ಆಶೀರ್ವಾದ ಮಾಡಿ, ಮಹಿಳೆಯರದು ಪಾಪ ಏನೇ ಕಷ್ಟ ನೋವುಗಳಿದ್ರೂ ಹೆಣ್ಮಗಳು ಮತ್ತು ನಮ್ಮ ಮಹೇಶ್ ಅಣ್ಣವರು ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ನಾವು ಇವರಿಬ್ಬರು ಇವತ್ತು ಕಣಕ್ಕಿಳಿದಿದ್ದಾರೆ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಗೂ ಮುಖಂಡರಾದ ಸಿಪಿ ಉಮೇಶ್ ಮಾತನಾಡಿ, ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಗೆದ್ದಿರುವುದರಿಂದ ಈ ಬಾರಿ ಮೈತ್ರಿ ಅಭ್ಯರ್ಥಿಗಳು ಅತ್ಯಧಿಕ ಮತಗಳಿಂದ ಜಯಬೇರಿ ಬಾರಿಸಲಿದ್ದಾರೆ. ನಮ್ಮದು ಅತ್ಯಂತ ಶಿಸ್ತಿನ ಪಕ್ಷವಾಗಿದ್ದು ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಅಧಿಕಾರಾವಧಿಯಲ್ಲಿ ರೈತರ ಸಾಲ ಮನ್ನಾ ಮಾಡಿದರು. ಆ ಬಲ ಕೂಡ ನಮಗಿರುವುದರಿಂದ ಅಭ್ಯರ್ಥಿಗಳ ಗೆಲುವಿಗೆ ಸಹಕಾರ ಆಗಲಿದೆ ಅಂತ ಹೇಳಿದರು. ಈ ಮೈತ್ರಿ ಅಭ್ಯರ್ಥಿನ ಗೆಲ್ಲಬೇಕು ಅಂತೇಳಿ ಸತತವಾಗಿ ಕಳೆದ ಬಾರಿಯೂ ಕೂಡ ಸುರೇಶ್ ಗೌಡರು ನೇತೃತ್ವದಲ್ಲಿ ಮದ್ದೂರು ನಾಗಮಂಗಲ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಮೈತ್ರಿ ಅಭ್ಯರ್ಥಿ ಗೆಲ್ಲಕ್ಕೆ ಎಲ್ಲ ನಾಯಕರುಗಳು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳಾದ ರೂಪಾ ಹಾಗೂ ಎಸ್ ಮಹೇಶ್ ಮಾತನಾಡಿ, ಜೆಡಿಎಸ್ ಮತ್ತು ಬಿಜೆಪಿ ವರಿಷ್ಠರಿಗೆ ಅಭಿನಂದನೆ ಸಲ್ಲಿಸಿ ನಾನು ಸಹ ಈ ಬಾರಿಯೂ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಮದ್ದೂರು ತಾಲೂಕಿನ ಹಾಲು ಉತ್ಪಾದಕ ಸಂಘಗಳ ಪ್ರತಿನಿಧಿಗಳು ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ಬಾರಿ ನಾನು 5 ವರ್ಷ ಮನ್ಮೂಲ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನೇನೇ ಕೆಲಸ ಮಾಡಿದರೂ ರೈತರಿಗೋಸ್ಕರ, ಸೊಸೈಟಿ ಸಂಘಗಳ ಅಭಿವೃದ್ಧಿಗೋಸ್ಕರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲೂ ಕೂಡ ರೈತರ ಸಮಸ್ಯೆ ಏನೇ ಇದ್ದರೂ ಕೂಡ ಅದನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ. ಏನಂದರೆ ನಮ್ಮ 2 NDA ಮೈತ್ರಿಕೂಟದವರಿಗಿಬ್ಬರಿಗೂ ಮತ ಹಾಕಿ ಹೆಚ್ಚಿನ ಮತಗಳನ್ನು ಕೊಟ್ಟು ಜಯಿಸಿರೋ ಮಾಡಬೇಕಂತೇಳಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಹಾಗೂ ನನ್ನ ಮುಂದಿನ ನಿಲುವುಗಳನ್ನು ನೀವು ನನಗೆ ಅವಕಾಶ ಕೊಟ್ಟು ನನ್ನನ್ನು ಜಯಬೇರಿ ಬಾರಿಸಿ ಅದ ನಂತರ ನಿಮ್ಮ ಏನು ಸದಾ ಸೇವೆಗೆ ನಾನು ಸಿದ್ಧವಾಗಿರ್ತೀನಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಕುಶಾ ಸೇರಿದಂತೆ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರು ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ನಿರ್ಮಿಸಲಾಗಿದ್ದ ನೂತನ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಕೊಪ್ಪದಲ್ಲಿ ನಿರ್ಮಿಸಲಾಗಿರುವ ನೂತನ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು. ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಕಳೆದ 5 ವರ್ಷದಿಂದ ದುರಸ್ತಿಯಲ್ಲಿದ್ದ ಕೊಪ್ಪ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕಟ್ಟಡವನ್ನು ಕೆಡವಿ ರೈತರಿಗೆ ಸಾರ್ವಜನಿಕರು ಅನುಕೂಲವಾಗುವಂತೆ ನೂತನ ಕಟ್ಟಡ ನಿರ್ಮಿಸಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಜೋಗಿಗೌಡ, ನಿರ್ದೇಶಕರಾದ ಸಂತೋಷ್, ಕೇರಿಪೇಟೆ ಮಾಜಿ ಶಾಸಕ ಚಂದ್ರಶೇಖರ್ ಹಾಗೂ ಇನ್ನಿತರರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಯ ಬೌದ್ಧ ಐತಿಹಾಸಿಕ ಕ್ಷೇತ್ರ ಸನ್ನತಿ ಅಭಿವೃದ್ಧಿ ಮಂಡಳಿ ರಚಿಸಿ ಆಂಧ್ರ ಪ್ರದೇಶದ ಬುದ್ಧವನ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಲು ಆಗ್ರಹಿಸಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಡೆಯುತ್ತಿರುವ ಸನ್ನತಿ ಪಂಚಶೀಲ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಜನವರಿ 24ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಎಂಸಿ ಶಿವರಾಜ್ ಹಾಗೂ ವೆಂಕಟೇಶ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಸಿ ಶಿವರಾಜ್ ಹಾಗೂ ವೆಂಕಟೇಶ್ ರವರು, ಸನ್ನತಿ ಪಂಚಶೀಲ ಪಾದಯಾತ್ರೆಯು ನಾಡಿನ ಬಿಕ್ಕು ಮತ್ತು ಬಿಕ್ಕುಣಿ ಸಂಘದ ಬಂತೆ ಬೋಧಿದತ್ತ ಅವರ ನೇತೃತ್ವದಲ್ಲಿ ಜನವರಿ 15ರಂದು ಪ್ರಾರಂಭಗೊಂಡಿದ್ದು, ರಾಜ್ಯದಲ್ಲಿರುವ ಅಶೋಕ ಸಾಮ್ರಾಟರ ಶಿಲಾಶಾಸನಗಳಿಗೆ ಭೇಟಿ ನೀಡಿ ಅಧ್ಯಯನ ಮಾಡಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ 100 ಕಿಲೋಮೀಟರ್ನಲ್ಲಿ ಸಂಚರಿಸಿ ತಮ್ಮ ಸಂದೇಶ ನೀಡಲಿದೆ ಅಂತ ಹೇಳಿದರು. ಒಟ್ಟಾರೆಯಾಗಿ ನಮ್ಮ ಈ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ, ಉಳಿಸೋದಕ್ಕೆ ಸಹಕಾರಿಯಾಗಬೇಕು ಅನ್ನೋಂಥದ್ದನ್ನು ನಾವು ಮನವಿ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇನ್ನೊಂದು, ಇಲ್ಲಿಂದ ಎಲ್ಲ ಕಡೆಯಿಂದ ನಮಗೆ ಸಹಕಾರ ಸಿಕ್ಕಿದೆ. ಈಗ ಅದರಲ್ಲಿ ಪಾದಯಾತ್ರೆ ಬಂದಂಥ ಮಾರ್ಗವಾಗಿ. ಆದರೆ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಈ ಸಮಾರೋಪ ಸಮಾರಂಭಕ್ಕೆ ಸಾವಿರ ಸಂಖ್ಯೆಯಲ್ಲಿ ಬರ್ತಾರೆ. ಸುಮಾರು 10,000 ನಮ್ಮ ಉಪಾಸಕರು ಬಂಧುಗಳೆಲ್ಲ ಸೇರುವಂಥದ್ದು ನಿರೀಕ್ಷೆ ಇದೆ. ಮಂಡ್ಯದಿಂದನೂ ಕೂಡ 1,000 ಜನರು ಹೋಗುವಂಥದ್ದಕ್ಕೆ ಪ್ರಯತ್ನ ವ್ಯವಸ್ಥೆ ಆಗ್ತಾಯಿದೆ. ತಾವು ದಯವಿಟ್ಟು ಒಂದು ಪ್ರಚಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ, ಸನ್ನತಿ ಪಂಚಶೀಲ ಪಾದಯಾತ್ರೆಯು ಜನವರಿ 22ರಂದು ಪೂರ್ಣಗೊಂಡಿದ್ದು, ಯಶವಂತಪುರ ಮಾರ್ಗವಾಗಿ ಸದಾಶಿವನಗರದ ನಾಗಶಯನ ಬುದ್ಧ ವಿಹಾರ ಕೇಂದ್ರದಲ್ಲಿ ವಾಸ್ತವ್ಯ ಹೂಡಲಿದೆ. ಜನವರಿ 24ರಂದು ಬೆಳಗ್ಗೆ 9 ಗಂಟೆಗೆ ವಿಹಾರ ಪ್ರಾರಂಭಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದ್ದು, ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಶಾಂತಿಪೂರ್ವಕವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡು ಸಮರ್ಪಗೊಳ್ಳಲಿದೆ ಅಂತ ವಿವರಿಸಿದರು. ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾಕ್ಕೆ ಸ್ವಲ್ಪ ಚಾಲನೆಯನ್ನು ಕೊಡಬೇಕು. ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೂ ಸಕ್ರಿಯವಾಗಿ ಅದನ್ನು ಉನ್ನತಿಗೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸ್ಟೇಟ್ ಅಧ್ಯಕ್ಷರವರು ಹೊಸ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಸೊ ನಾವು ಎಲ್ಲ ಬೌದ್ಧ ಸಂಘಟಕರನ್ನು ಸಂಘಟಿಸಿ
ಅನೇಕ ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಏನು ದೇಶಕ್ಕೆ ಪ್ರಮುಖವಾಗಿ ಬೇಕಾಗಿದೆ ಶಾಂತಿ ಬೇಕಾಗಿದೆ, ಆ ಜನರಲ್ಲಿ ಸೌಹಾರ್ದತೆ, ಪ್ರೀತಿ, ವಾತ್ಸಲ್ಯ ಮತ್ತು ಆ ಶಾಂತಿಯನ್ನು ನೆಲೆಸಲಿಕ್ಕೆ ಎಲ್ಲ ಜನಾಂಗಗಳ ಸರ್ವತೋಮುಖ ಅಭಿವೃದ್ಧಿಗೆ ಬುದ್ಧನ ತತ್ವಗಳನ್ನು ನಾವು ಪ್ರಚಾರ ಮಾಡ್ತಕ್ಕಂಥದ್ದು. ಗೋಷ್ಠಿಯಲ್ಲಿ ಮಹಾಸಭಾದ ಸಿದ್ದಯ್ಯ, ಶಿವಕುಮಾರ್, ಕೆ ಶಿವಾನಂದ್, ವೆಂಕಟಾಚಲಯ್ಯ, ಜಯರಾಮ್, ನಾರಾಯಣಸ್ವಾಮಿ ಉಪಸ್ಥಿತರಿದ್ದರು. ಸಚಿವ ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ವತಿಯಿಂದ ಚಲುವರಾಯಸ್ವಾಮಿರವರ ಪುತ್ರ ಸಚಿನ್ ಚಲುವರಾಯಸ್ವಾಮಿ ಅವರ ಜನ್ಮದಿನದ ಪ್ರಯುಕ್ತ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಮಮತೆಯ ಮಡಿಲು ನಿತ್ಯ ದಾಸೋಹ ಕಾರ್ಯಕ್ರಮದಲ್ಲಿ ರೋಗಿಗಳಿಗೆ ಉಪಹಾರವನ್ನು ವಿತರಿಸಲಾಯಿತು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಚಲುವರಾಯಸ್ವಾಮಿರವರ ಪುತ್ರ ಸಚಿನ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎನ್ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ವತಿಯಿಂದ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕಾರ್ಯಕ್ರಮದಡಿಯಲ್ಲಿ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಉಪಹಾರ ವಿತರಿಸಲಾಯಿತು. ಸಚಿನ್ ಚಲುವರಾಯಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಮ್ಮ ಮಮತೆ ಮಡಿಲು ಸಹಯೋಗದಲ್ಲಿ ಅನ್ನ ಸಂತರ್ಪಣೆಯನ್ನು ಹಾಗೂ ಉಪಹಾರ ಲಘು ಉಪಹಾರವನ್ನು ಹುಟ್ಟುಹಬ್ಬದ ಪ್ರಯುಕ್ತ ಪಡಿಸಲಾಗಿತ್ತು. ಅವರಿಗೆ ಹೆಚ್ಚಿನ ಚಲನಚಿತ್ರದಲ್ಲಿ ಹೆಚ್ಚಿನ ಶಕ್ತಿ ಕೊಟ್ಟು ದೇವರು ಆಯುಷ್ ಆರೋಗ್ಯ ಕೊಟ್ಟು ಅವರಿಗೆ ಚಲನಚಿತ್ರದಲ್ಲಿ ಒಳ್ಳೆ ನಾಯಕ ನಟರಾಗಿ ಮುಂದಿನ ಭವಿಷ್ಯ ರೂಪಲಿ ಅಂತ ನಾವೆಲ್ಲ ಚಲುವರಾಯಸ್ವಾಮಿ ಹಿತೈಷಿಗಳ ಬಳಗದಿಂದ ಶುಭ ಕೋರ್ತೇವೆ. ಈ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಹಿತೈಷಿ ಬಳಗದ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್, ಅಭಿ ಚಿಬ್ಬಳ್ಳಿ, ವೆಂಕಟೇಶ್, ಹರ್ಷವರ್ಧನ್ ಸೇರಿದಂತೆ ಇತರರು ಹಾಜರಿದ್ದರು. ಜಾತಿ ಆಧಾರದಲ್ಲಿ ಚುನಾವಣೆಗೆ ಅವಕಾಶ ನೀಡಿರುವ ಜಿಲ್ಲಾಧಿಕಾರಿಗಳು ಕೂಡಲೇ ಜಾತಿ ಆಧಾರದಲ್ಲಿ ಚುನಾವಣೆ ನಡೆಸುವುದನ್ನು ತಡೆದು ಧರ್ಮದ ಆಧಾರದಲ್ಲಿ ಚುನಾವಣೆ ನಡೆಸಬೇಕೆಂದು ಜಾತಿ ನಿರ್ಮೂಲನಾ ಹೋರಾಟಗಾರ ಗೋಪಾಲಸ್ವಾಮಿ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಾತಿ ನಿರ್ಮೂಲನಾ ಹೋರಾಟಗಾರ ಗೋಪಾಲಸ್ವಾಮಿ ಅವರು, ಹಿಂದೂ ಧರ್ಮವನ್ನು ಹೊರತುಪಡಿಸಿ ಇತರೆ ಧರ್ಮಗಳಲ್ಲಿ ಜಾತಿಗಳಿಲ್ಲ, ಅದೇ ರೀತಿ ಹಿಂದೂ ಧರ್ಮದಲ್ಲಿಯೂ ಜಾತಿಯ ನಿರ್ಮೂಲನೆಯಾಗಬೇಕು. ಹಿಂದೂಗಳಲ್ಲಿ ಮಾತ್ರ ಜಾತಿಗಳನ್ನು ವಿಂಗಡಿಸಿ ಸರ್ಕಾರ ಹಿಂದೂ ಧರ್ಮವನ್ನು ತುಳಿತಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತಗೊಂಡು ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಇವು ಸುಳ್ಳು ಜಾತಿ ಪ್ರಮಾಣ ಪತ್ರ ಹೇಗೆ? ಹಿಂದೂ ಕ್ರೈಸ್ತ, ಮುಸ್ಲಿಂ, ಬೌದ್ಧ, ಪಾರ್ಸಿ, ಜೈನ್ ಆದರೆ ಹಿಂದೂ ಯಾರು? ಹಿಂದುವೇ ಅಲ್ಲ. ಮತ್ತಿನ್ಯಾರು? SC ST ಇತರೆ. ಯಾಕಾಯಿತು? ಜಾತಿ ವ್ಯವಸ್ಥೆನ ಈ ಯುಗ ಕಳೆದರೂ ಕೂಡ ಈ SC ST ಇತರೆ ಜಾತಿ ವಿಂಗಡಣೆ ಮಾಡಿದ್ರಿಂದ ತೆಗೆದೇ ಆಗೋಲ್ಲ. ಅವರಿಗೆ ಅನ್ಯ ಧರ್ಮದವರಿಗೆ ಜಾತಿ ಪ್ರಮಾಣ ಪತ್ರವನ್ನು ಅವ್ರ ಧರ್ಮದ ಆಧಾರದ ಮೇಲೆ ಕೊಡ್ತಾರೆ. ನಮಗೆ ಜಾತಿಯ ಆಧಾರದ ಮೇಲೆ ಕೊಡ್ತಾರೆ. ಯಾಕೆ? ನಮಗೆ ಧರ್ಮ ಇಲ್ವಾ? ನಾವು ಯಾವ ಧರ್ಮಕ್ಕೂ ಸೇರಿದವರಲ್ವ? ನಮ್ಮದು ಹಿಂದೂ ಧರ್ಮವನ್ನು ಈ ಸರ್ಕಾರಗಳೆಲ್ಲ ಸೇರಿ ತುಳಿತಾನೂ ಇದೆ. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಯಾರಾದರೂ ಪಕ್ಕದ ಮನೇಲಿದ್ದರೆ ಅವ್ನು ಮುಸ್ಲಿಂ, ಇನ್ಯಾರು ಕ್ರೈಸ್ತ, ನಾನ್ಯಾರು ವಲಿಯ ಗೋಪಾಲಸ್ವಾಮಿ. ಯಾಕೆ? ನಾನು ಹಿಂದೂ ಅಂತ ಹೇಳ್ಕೊಳಕ್ಕಾಗಲ್ಲ, ಹಿಂದೂ ಅಂತ ಗುರುತು ಮಾಡೋಕ್ಕಾಗಲ್ಲ. ಹಿಂದೂ ಸಂಘಟನೆಗಳಿವೆ, ಯಾತಿಗೆ ಬೇಕು? ಯಾರು ಹಿಂದೂ ಸಂಘಟನೆಗಳಿಗೆ ಇದು ಕೊಟ್ಟವ್ರು ಪರ್ಮಿಷನ್ನ ಮಾಡಿ ನಿಮ್ಮಂತ ಹಿಂದೂ ಪ್ರಮಾಣ ಪತ್ರನ ಅವ್ರು ತಗೊಂಡೇ ಇವ್ರು ಹೆಂಗೆ ಪರ್ಮಿಷನ್ ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಯನ್ನು ಅಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಹೋರಾಡುತ್ತಿದ್ದೇನೆ. ಜಿಲ್ಲಾಧಿಕಾರಿಗಳು ಹಾಲು ಒಕ್ಕೂಟದ ಚುನಾವಣೆಯನ್ನು ಜಾತಿ ಆಧಾರದಲ್ಲಿ ನಡೆಸಲು ಅವಕಾಶ ಕಲ್ಪಿಸಿದ್ದು ಕೂಡಲೇ ಇದನ್ನು ನಿಲ್ಲಿಸಬೇಕು. ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆಸಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗುತ್ತೇನೆ ಅಂತ ಎಚ್ಚರಿಸಿದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ 2ನೇ ವಾರ್ಷಿಕೋತ್ಸವ ಹಾಗೂ ಕುವೆಂಪು ಜಯಂತಿ ಅಂಗವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಸಮಾರಂಭ ಇತ್ತೀಚೆಗೆ ಮೈಸೂರು ರೋಟರಿ ಭವನದಲ್ಲಿ ನಡೆಯಿತು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ 7ನೇ ವಾರ್ಷಿಕೋತ್ಸವ ಮತ್ತು 69ನೇ ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಜಯಂತಿ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 301 ಸಾಧಕರಿಗೆ ಪ್ರಶಸ್ತಿ ಪ್ರದಾನ ನೆರವೇರಿತು. ರಾಜ್ಯ ವಕೀಲರ ಪರಿಷತ್ ಉಪಾಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಚಂದ್ರಮೌಳಿ ಮತ್ತು ಸಂಘಟಿತರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಸೇವಾರತ್ನ ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದ 250 ಮಂದಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ನಂತರ ಮಾತನಾಡಿದ ಚಂದ್ರಮೌಳಿಯವರು, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಳೆದ 7 ವರ್ಷಗಳಿಂದ ವಿವಿಧ ರೀತಿಯ ಸಾಮಾಜಿಕ ಸೇವೆ ಸಲ್ಲಿಸುತ್ತಿದ್ದು ಸಂಘ ಸಂಸ್ಥೆಗಳು ಸರ್ಕಾರಗಳ ಕಣ್ಣು ತೆರೆಸುವ ಕೆಲಸ ಮಾಡುತ್ತಿದೆ. ಕನ್ನಡ ನಾಡು ನುಡಿ ಉಳಿವಿಗೆ ಇಂತಹ ಸಂಸ್ಥೆಗಳ ಅವಶ್ಯಕತೆ ಇದೆ ಅಂತ ಹೇಳಿದರು. ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಕಾನೂನು ಘಟಕದ ಹಿರಿಯ ವಕೀಲರಾದ ಗುರುಪ್ರಸಾದ್ ಮಾತನಾಡಿ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಕಳೆದ 7 ವರ್ಷಗಳಿಂದ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಂಚರಿಸಿ ಘಟಕಗಳನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಜನಸಾಮಾನ್ಯರಿಗೆ ಹಾಗೂ ಅನ್ಯಾಯದ ವಿರುದ್ಧ ಮತ್ತು ಕನ್ನಡ ನಾಡು ನುಡಿ ಜಲ ಪರಿಸರ ಸಂರಕ್ಷಣೆ ಪರವಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ಅನೇಕ ವಿಷಯಗಳನ್ನ ಒಳಗೊಂಡಂತೆ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳ ಇಡೀ ಯಾವುದೇ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆಲೆಲ್ಲ ಫೋನ್ ಮಾಡಿದಂತಹ ಉದಾಹರಣೆಗಳಿದೆ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಂಚಾಯತಿ ಮಾಡ್ತಕ್ಕಂಥದ್ದು, ಗಂಡ ಹೆಂಡತಿ ಹೊಡೆದಾಟ ಆಗ್ಬೋದು, ಗಲಾಟೆಗಳಾಗ್ಬೋದು, ಇಂಥ ವಿಷಯಗಳು ಬಂದಾಗ ಪೊಲೀಸ್ನವರ ಸಹಾಯ ತಗೊಂಡು ಸ್ನೇಹ ಜೀವಿಗಳಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು, ಹಾಗೆ ಕುಟುಂಬದ ಕಲಹಗಳಾಗ್ಬೋದು ಅಥವಾ ಗಂಡ ಹೆಂಡತಿಯ ವೈವಾಹಿಕ ಜೀವನ ಆಗ್ಬೋದು, ಈ ರೀತಿಯ ಎಲ್ಲ ವಿಷಯಗಳ ಬಗ್ಗೆ ನಾವು ಇಂಟರ್ವ್ಯೂನ್ ಆಗಿ ಆ ಸಮಸ್ಯೆಗಳನ್ನ ಒಂದು ಪರಿಹಾರ ಕಂಡಿರ್ತಕ್ಕಂಥ ಮಧ್ಯಸ್ಥಿಕೆ ಮಾಡ್ತಕ್ಕಂತಹ ನಮ್ಮ ಈ ಸಂಘಟನೆ ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಸಹಕರಿಸಿ ಇರ್ತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಂಹ ಶಿವಗೌಡ ಮಾತನಾಡಿ, ಹಲವು ವರ್ಷಗಳಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹನೀಯರನ್ನು ಗುರುತಿಸಿ ಸನ್ಮಾನಿಸುವುದು ಸಂಘಟನೆಯ ಉದ್ದೇಶವಾಗಿದ್ದು, ಈ ಹಿಂದೆ BSc ಯೋಧನಾಗಿದ್ದ ನಾನು ಇಂದು ಕನ್ನಡ ನಾಡು ನುಡಿಗೆ ಸೇವೆ ಸಲ್ಲಿಸಬೇಕು ಎಂಬ ಮಹತ್ವಾಕಾಂಕ್ಷೆ ಅಡಿಯಲ್ಲಿ ಸಂಘಟನೆಯನ್ನು ಕಟ್ಟಿದ್ದೇನೆ ಅಂತ ಹೇಳಿದರು. ನಮ್ಮ ಏನು ಕನ್ನಡವನ್ನು ನಶಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ IT ಕ್ಷೇತ್ರದಲ್ಲೂ ಕೂಡ IT-BTನಲ್ಲಿ ನಮ್ಮ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಉಳಿಸಬೇಕು. ಆ ನಿಟ್ಟಿನಲ್ಲಿ ಹೊರ ರಾಜ್ಯದಿಂದ ಯಾರೇ ಬಂದರೂ ಕೂಡ ಕನ್ನಡವನ್ನು ಕಲ್ತ್ಕೋಬೇಕು, ಕಲಿಲ್ಲ ಅಂತಂದರೆ ಬಲವಂತ ಕಲಿಸುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪೊಲೀಸ್ ಇಲಾಖೆ, ವೈದ್ಯರು, ಶಿಕ್ಷಕರು, ಕ್ರೀಡಾಪಟುಗಳು, ಮಾಜಿ ಯೋಧರು, ಸಾರಿಗೆ, ಸಹಕಾರ ಕ್ಷೇತ್ರ ಮತ್ತು ವಿದ್ಯಾರ್ಥಿಗಳು ಒಳಗೊಂಡಂತೆ ಹಲವಾರು ಗಣ್ಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಪದಾಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಅಂಬಿಗರ ಚೌಡಯ್ಯ ಜಯಂತಿ ಆಚರಣೆ, ಭಿನ್ನಾಭಿಪ್ರಾಯ ಬದಿಗೊತ್ತಿ ಸಂಘಟಿತರಾಗಲು ಸಲಹೆ, ಪ್ರೇಕ್ಷಕರ ಕೊರತೆಗೆ ನಗರಸಭೆ ಅಧ್ಯಕ್ಷರ ಅಸಮಾಧಾನ. ಮಂಡ್ಯ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ, ಮನೆಗಳ್ಳತನ ಮಾಡುತ್ತಿದ್ದ ಆರೋಪಿಯ ಬಂಧನ, 42 ಲಕ್ಷ ರು ಮೌಲ್ಯದ ಚಿನ್ನಾಭರಣ ನಗದು ವಶ. ಕನ್ನಡ ಸೇನೆ ಮಂಜುನಾಥ್ ರವರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿ, ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿ ಪ್ರದಾನ, ಯೋಗ್ಯರಿಗೆ ಪ್ರಶಸ್ತಿ ಸಿಗಬೇಕೆಂದು ಸಲಹೆ. ಡಾಲು ರವಿ, MB ಹರೀಶ್ ಬಾಬುರಿಂದ ನಾಮಪತ್ರ ಸಲ್ಲಿಕೆ, NDA ಅಭ್ಯರ್ಥಿಗಳಾಗಿ ರೂಪಾ ಹಾಗೂ ಮಹೇಶ್ ನಾಮಪತ್ರ ಸಲ್ಲಿಕೆ, ಗರಿಗೆದರುತ್ತಿರುವ ಮನ್ಮೂಲ್ ಚುನಾವಣೆ ಅಖಾಡ. ಚಿಕ್ಕ ಅಂಕನಹಳ್ಳಿಯಲ್ಲಿ ಸಂಭ್ರಮದ ಜಾತ್ರಾ ಉತ್ಸವ, ಚರ್ಮರೋಗ ನಿವಾರಣೆಗೆ ಪ್ರಸಿದ್ಧಿಯಾದ ದೇವಾಲಯ, ಉತ್ತಮ ರಾಸುಗಳ ಮೆರವಣಿಗೆಗೆ ಉತ್ತಮ ಸ್ಪಂದನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ